ಬೀದಿಗೆ ಬಂದಿದ್ದಾರೆ ಇಸ್ರೇಲ್ನ ಜನರು. ಪ್ಯಾಲೆಸ್ತೈನ್ ಪಟ್ಟ ಕಷ್ಟ ಇಸ್ರೇಲ್ಗೂ ಕೂಡ ಈಗ ಶುರುವಾಗಿದೆ. ಪ್ಯಾಲೆಸ್ತೈನಿಯನ್ನರು ಯಾವ ರೀತಿಯಾಗಿ ಕಷ್ಟ ಅನುಭವಿಸಿದ್ರು ಅದೇ ಕಷ್ಟ ಈಗ ಇಸ್ರೇಲ್ಗೂ ಗೊತ್ತಾಗ್ತಾ ಇದೆ. ತಮ್ಮ ಮನೆ ಬಿಟ್ಟು ಓಡಿ ಹೋಗ್ತಾ ಇರುವಂತ ಜನ ಇಸ್ರೇಲ್ಗೆ ದಾಳಿ ಮಾಡಿ ಪ್ಯಾಲೆಸ್ತೈನಿಯರು ಅಂದ್ರೆ ಇಸ್ರೇಲ್ ಮಾಡಿದಂಥ ದಾಳಿಯಿಂದಾಗಿ ಪ್ಯಾಲೆಸ್ತೈನಿಯನ್ನರು ಯಾವ ರೀತಿಯಾಗಿ ಬೀದಿಗೆ ಬಿದ್ದಿದ್ರು, ಸಂಕಷ್ಟ ಅನುಭವಿಸಿದ್ರು. ಅಷ್ಟೇ ಅಲ್ಲ, ಪ್ಯಾಲೆಸ್ತೈನಿಯನ್ನರು ಆಶ್ರಯ ಪಡ್ಕೊಂಡಂತ ಜಾಗದ ಮೇಲೂ ಹೋಗಿ ಇಸ್ರೇಲ್ ದಾಳಿಯನ್ನ ಮಾಡಿತ್ತು. ಬಟ್ ಈಗ ಇಸ್ರೇಲ್ನ ಜನರಿಗೆ ಇರಾನ್ ತಕ್ಕ ಪಾಠವನ್ನ ಕಲಿಸ್ತಾ ಇದೆ. ಪ್ಯಾಲೆಸ್ತೈನ್ ಹಾಗೂ ಇರಾನ್ ಒಂದು ಪರಿಸ್ಥಿತಿ ಏನಿದೆ ಒಂದೇ ರೀತಿಯಾಗಿದೆ. ಯಾಕೆಂದರೆ ಈ ಹಿಂದೆ ಇಸ್ರೇಲ್ ಪ್ಯಾಲೆಸ್ತೈನಿಯನ್ನರ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ನಿರಾಶ್ರಿತರಾಗಿದ್ರು. ಅಷ್ಟೇ ಅಲ್ಲ, ನಿರಾಶ್ರಿತರಾದಂಥವರು ಕೆಲವೊಂದು ಆಶ್ರಯ ಪಡ್ಕೊಂಡಂಥ ಕ್ಯಾಂಪ್ಗಳೇನಿದ್ದಾವೆ ಆ ಕ್ಯಾಂಪ್ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನು ಮಾಡಿತ್ತು. ಇದರಿಂದಾಗಿ ಅನೇಕ ವಿದ್ಯಾರ್ಥಿಗಳು, ಸಣ್ಣ ಪುಟ್ಟ ಮಕ್ಕಳು, ಮಹಿಳೆಯರು ಕೂಡ ಸಾವನ್ನಪ್ಪಿದ್ರು. ಬಟ್ ಈಗ ಇಸ್ರೇಲ್ನ ಜನತೆಗೂ ಅದೇ ಪರಿಸ್ಥಿತಿ ಎದುರಾಗಿದೆ ಇರಾನ್ ಮಾಡಿದಂಥ ದಾಳಿಯಿಂದಾಗಿ. ಇರಾನ್ ನಡೆಸಿದಂಥ ದಾಳಿ ಏನಿದೆ ಅದರಿಂದ ಇಲ್ಲಿನ ಜನಸಾಮಾನ್ಯರು ಈಗ ತತ್ತರಿಸಿ ಹೋಗ್ತಾ ಇದ್ದಾರೆ. ಇಸ್ರೇಲ್ನ ಜನತೆಗೆ ಈಗ ಅದೇ ಸಂಕಷ್ಟ, ಬೀದಿಗೆ ಬಂದಿದ್ದಾರೆ. ಊಟ, ತಿಂಡಿ, ಆಶ್ರಯ ಪ್ರತಿಯೊಂದಕ್ಕೂ ಕೂಡ ಅವರು ಪರಿತಪಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಬಂತಲ್ಲ ಅಂತ. ಇಸ್ರೇಲ್ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಪಾಪ ಪ್ಯಾಲೆಸ್ತೈನ್ನಲ್ಲಿದ್ದಂಥ ಜನರು ಇದೇ ರೀತಿಯ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ರು, ಹಿಡಿ ಶಾಪ ಹಾಕ್ತಾ ಇದ್ರು. ಈಗ ಇರಾನ್ ಇಸ್ರೇಲ್ ಮೇಲೆ ಮಾಡಿದಂಥ ದಾಳಿಯಿಂದಾಗಿ ಇಸ್ರೇಲ್ನ ಜನತೆಗೂ ಕೂಡ ಅದೇ ಪರಿಸ್ಥಿತಿ ಎದುರಾಗಿದೆ. ಯಾವಾಗ ಯುದ್ಧ ನಿಲ್ಲಿಸ್ತೀರಾ ನೀವು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಸ್ರೇಲ್ನ ಜನತೆ ಯಾವಾಗ ನಮ್ಗೆ ಆಹಾರ ಕೊಡ್ತೀರಾ, ಯಾವಾಗ ನಮ್ಗೆ ಆಶ್ರಯ ಕೊಡ್ತೀರಾ, ನಿಮ್ಮ ದಾಳಿ ಪ್ರತಿ ದಾಳಿಗಳಿಂದಾಗಿ ನಾವು ಬೀದಿಗೆ ಬಿದ್ದಿದ್ದೀವಿ ಅಂತೇಳಿ ಇಡೀ ಶಾಪ ಹಾಕ್ತಾ ಇದ್ದಾರೆ. ನೋಡಿ, ಒಂದಷ್ಟು ತಿಂಗಳುಗಳ ಹಿಂದೆ ಪ್ಯಾಲೆಸ್ತೈನ್ನ ಪರಿಸ್ಥಿತಿಯನ್ನು ನೀವು ಇದೇ ರೀತಿಯಾಗಿ ಗಮನಿಸಿರ್ತೀರಾ. ಈಗ ಇಸ್ರೇಲ್ನ ಪರಿಸ್ಥಿತಿಯು ಕೂಡ ಅದೇ ರೀತಿಗೆ ಬಂದು ತಲುಪಿದೆ.